ಹಲೋ ಸ್ಟೂಡೆಂಟ್ಸ್, ಇವತ್ತಿನ ವಿಡಿಯೋದೊಳಗೆ ನಾನು ನಿಮ್ಗೆ ಕ್ವೆಶನ್ ಟ್ಯಾಗ್ ಎಕ್ಸ್ಪ್ಲೇನ್ ಮಾಡ್ತೇನೆ ರೀ. ಕ್ವೆಶನ್ ಟ್ಯಾಗ್ ಮೇಲೆ ಕಂಪಲ್ಸರಿ 1 ಮಾರ್ಕ್ಸ್ ಕ್ವೆಶನ್ ಎಕ್ಸಾಮ್ದಾಗ ಬರತೈತಿ. ಸೊ ನೋಡ್ಕೊರಿ. ಫಸ್ಟ್ ರೂಲ್, ಪಾಸಿಟಿವ್ ಸೆಂಟೆನ್ಸ ಅದಕ್ಕೆ ಯಾವಾಗಲೂ ನೆಗೆಟಿವ್ ಟ್ಯಾಗ್ ಇರ್ತೈತಿ. ಎಕ್ಸಾಂಪಲ್, ಶಿ ಈಸ್ ಅ ಡಾಕ್ಟರ್. ಪಾಸಿಟಿವ್ ಸೆಂಟೆನ್ಸ್ ಅಂದ್ರೆ ಹೌದು, ಎಸ್ ಸೆಂಟೆನ್ಸಸ್. ಲೈಕ್ ಶಿ ಈಸ್ ಅ ಡಾಕ್ಟರ್, ಈಸಂಟ್ ಶಿ. ಇಲ್ಲಿ ಹೆಲ್ಪಿಂಗ್ ವರ್ಬ್ ಈಸ್ ಇತ್ತಂದ್ರೆ ಕ್ವೆಶನ್ ಟ್ಯಾಗ್ದೊಳಗೆ ಈಸಂಟ ಆಗಬೇಕು. ಇಲ್ಲಿ ಹ್ಯಾಸ್, ಡಸಂಟ್ ಇದೆಲ್ಲ ಬರೋಂಗಿಲ್ಲ. ನೆಕ್ಸ್ಟ್ ಸೆಂಟೆನ್ಸ್, ದೇ ಆರ್ ಕಮಿಂಗ್. ಇಲ್ಲಿ ಆರ್ ಐತಂದ್ರೆ ಇಲ್ಲಿ ಆರಂಟ್ ದೇ ಆರ್ ಕಮಿಂಗ್ ಪಾಸಿಟಿವ್, ಆರಂಟ್ ದೇ ಅಂದ್ರೆ ನೆಗೆಟಿವ್ ಕ್ವೆಶನ್ ಟ್ಯಾಗ್, ಆರಂಟ್ ದೇ. ನೆಕ್ಸ್ಟ್, ಯು ಲೈಕ್ ಟೀ, ಡೋಂಟ್ ಯು. ಇಲ್ಲಿ ಯಾವುದೂ ಹೆಲ್ಪಿಂಗ್ ವರ್ಬ್ ಇಲ್ಲ. ಸೊ ಆ ಟೈಮ್ದಾಗ ಡೋಂಟ, ಡಸಂಟ ಈ ಥರ ವರ್ಬ್ ಯೂಸ್ ಆಗ್ತಾವ್ರಿ. ಯು ಲೈಕ್ ಟೀ, ಡೋಂಟ್ ಯು. ಯು ಲೈಕ್ ಕಾಫಿ, ಡೋಂಟ್ ಯು. ನೆಕ್ಸ್ಟ್ ರೂಲ್, ನೆಗೆಟಿವ್ ಸೆಂಟೆನ್ಸ್ ಇತ್ತಂದ್ರೆ ಅದಕ್ಕೆ ಪಾಸಿಟಿವ್ ಕ್ವೆಶನ್ ಟ್ಯಾಗ್ ಹತ್ತೈತ್ರಿ. ಲೈಕ್ ಶಿ ಈಸಂಟ್ ಅ ಡಾಕ್ಟರ್. ಇಲ್ಲಿ ಶಿ ಈಸ್ ಅ ಡಾಕ್ಟರ್, ಇಲ್ಲಿ ಶಿ ಈಸಂಟ್ ಅ ಡಾಕ್ಟರ್. ಈಸ್ ಶಿ, ಇಲ್ಲಿ ಈಸಂಟ್ ಶಿ ಆಯಿತು, ಇಲ್ಲಿ ಈಸ್ ಶಿ. ಶಿ ಈಸಂಟ್ ಅ ಡಾಕ್ಟರ್, ಈಸ್ ಶಿ. ದೇ ಆರಂಟ್ ಕಮಿಂಗ್. ದೇ ಅಂದರೆ ಬಹುವಚನ, ಸೊ ಪ್ಲೂರಲ್. ಆ ಟೈಮ್ದಾಗ ದೇ ಆರಂಟ್ ಕಮಿಂಗ್, ಆರಂಟ್ ಆರ್ ನಾಟ್, ಆರ್ ನಾಟ್ಗೆ ಆರಂಟ್ ಅಂತಾರು. ಸೊ ದೇ ಆರಂಟ್ ಕಮಿಂಗ್ ವಿಲ್ ಚೇಂಜ್ ಟು ಆರ್ ದೇ. ನೆಕ್ಸ್ಟ್, ಯು ಡೋಂಟ್ ಲೈಕ್ ಟೀ, ಡು ಯು. ಡೋಂಟ್, do. You don't like tea, do you? Next rule, the verb in the tag must match the tense. ಯಾವ ಟೆನ್ಸ್ದೊಳಗಿದು ಸೆಂಟೆನ್ಸ್ ಇರ್ತೈತಿ ಅದರ್ ಟೆನ್ಸ್ದೊಳಗೆ ನಿಮ್ಮದು ಕ್ವೆಶನ್ ಟ್ಯಾಗು ಇರಬೇಕು. ಹಿ ಹ್ಯಾಸ್ ಫಿನಿಶ್ಡ್, ಅವ ಈಗ ಮುಗಿಸಿದಾನು. ಆ ಥರ ಹಿ ಹ್ಯಾಸ್ ಫಿನಿಶ್, ಹ್ಯಾಸಂಟ್ ಹಿ. ಹ್ಯಾಸ್ ನಾಟ್ಕ ಶಾರ್ಟ್ ಫಾರ್ಮ್ ಆಗಿ ಹ್ಯಾಸಂಟ್ ಬರೀತಾರೋ. He has finished, hasn't he? She will come, won't she? Will the won't. They are playing, weren't they? Sorry, they were playing, weren't they? ಇಲ್ಲಿ were ಐತಿ, so weren't. Next rule, if there is no helping verb, use do, does, did. ಇದನ್ನು ನಾನು ನಿಮಗೆ ಮ್ಯಾಲೆ ಹೇಳಿದ್ದೇನೆ ರೀ. ಯಾವಾಗ ಅಲ್ಲಿ ಹೆಲ್ಪಿಂಗ್ ವರ್ಬ್ ಇರೋಂಗಿಲ್ಲ ಅಲ್ಲಿ ಡಸ್, ಡೂ ಮತ್ತು ಡಿಡ್ ಯೂಸ್ ಮಾಡ್ತಾರೆ ರೀ. ಶಿ ಲೈಕ್ಸ್ ಕಾಫಿ, ಇಲ್ಲಿ ಯಾವುದೂ ವರ್ಬ್ ಇಲ್ಲ, ಈಸ್ ಇಲ್ಲ, ವಾಸ್ ಇಲ್ಲ, ಹ್ಯಾಸ್ ಇಲ್ಲ. ಸೊ ಇಲ್ಲಿ ನಾವು ಡಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಡಸಂಟ್ ಶಿ. ಶಿ ಲೈಕ್ಸ್ ಕಾಫಿ, ಡಸಂಟ್ ಶಿ. ನೆಕ್ಸ್ಟ್, ದೇ ಪ್ಲೇಡ್ ವೆಲ್. ಇಲ್ಲೂ ಯಾವುದೂ ಹೆಲ್ಪಿಂಗ್ ವರ್ಬ್ ಇಲ್ಲ. ಸೊ ದೇ ಪ್ಲೇಡ್ ವೆಲ್, ಡಿಂಟ್ ದೇ. ಇದು ಪಾಸ್ಟ್ ಟೆನ್ಸ್ದೊಳಗೆ ಐತಿ, ಡೂ, ಡಿಡ್. ಸೊ ಪ್ಲೇ, ಪ್ಲೇಡ್. ಇಲ್ಲಿ ಪಾಸ್ಟ್ ಟೆನ್ಸ್ ಐತಿ, ಸೊ ಇಲ್ಲೂ ನಾವು ಡಿಡಂಟ್, ಡಿಡ್ ನಾಟ್, ಡಿಡಂಟ್ ದೇ. ನೆಕ್ಸ್ಟ್, ಐ ಆಮ್ ಸೆಂಟೆನ್ಸ್ ಇಸ್ ಆರಂಟ್ ಐ ಕ್ವೆಶನ್ ಟ್ಯಾಗ್ ಹತ್ತೈತಿ. ಲೈಕ್ ಐ ಆಮ್ ಲೇಟ್, ಆರಂಟ್ ಐ. ಐ ಆಮ್ ಈಟಿಂಗ್, ಆರಂಟ್ ಐ. ಸೊ ಯಾವಾಗಲೂ ಐ ಎಮ್ದಿಂದ ಬರೋ ಸೆಂಟೆನ್ಸ್ಗೆ ಆರಂಟ್ ಐ ಕ್ವೆಶನ್ ಟ್ಯಾಗ್ ಹತ್ತೈತಿ. ನೆಕ್ಸ್ಟ್ ರೂಲ್, ಇಂಪೆರೇಟಿವ್ ಸೆಂಟೆನ್ಸ್. ಇಂಪೆರೇಟಿವ್ ಸೆಂಟೆನ್ಸ್ ಅಂದ್ರೆ ಯಾವುದೋ ಸೆಂಟೆನ್ಸ್ದಾಗ ನೀವು ಆರ್ಡರ್ ಕೊಡತ್ತೀರಿ ಅಥವಾ ರಿಕ್ವೆಸ್ಟ್ ಮಾಡ್ಕೊರತ್ತೀರಿ, ಆ ಸೆಂಟೆನ್ಸಿಗೆ ಇಂಪೆರೇಟಿವ್ ಸೆಂಟೆನ್ಸ್ ಅಂತಾರು. ಲೈಕ್ ಕ್ಲೋಸ್ ದ ಡೋರ್, ವಿಲ್ ಯು. ಕ್ಲೋಸ್ ದ ಡೋರ್, ಇಲ್ಲಿ ಯಾವುದೂ ವರ್ಬ್ ಇಲ್ಲ, ಏನೂ ಇಲ್ಲ, ಜಸ್ಟ್ ನೀವು ರಿಕ್ವೆಸ್ಟ್ ಮಾಡ್ಕೊತೀರಿ, ಕೇಳತ್ತೀರಿ. ಕ್ಲೋಸ್ ದ ಡೋರ್, ವಿಲ್ ಯು. ನೆಕ್ಸ್ಟ್, ಡೋಂಟ್ ಮೇಕ್ ನಾಯ್ಸ್. ಇದು ಒಂದು ಕೈಂಡ್ ರಿಕ್ವೆಸ್ಟು ಆಗ್ಬೋದು, ಕಮಾಂಡು ಆಗ್ಬೋದು. ವಿಲ್ ಯು. ಸೊ ಈ ಥರ ಸೆಂಟೆನ್ಸ್ ಇದ್ದಾಗ ವಿಲ್ ಯು ಅಂತ ಕ್ವೆಶನ್ ಟ್ಯಾಗ್ ಹಾಕ್ರಿ. ನೆಕ್ಸ್ಟ್ ರೂಲ್, ಯಾವಾಗ ಸೆಂಟೆನ್ಸ್ ಲೆಟ್ಸ್ದಿಂದ ಸ್ಟಾರ್ಟ್ ಆಗ್ತೈತಿ ಆವಾಗ ಶಾಲ್ ವಿ ಯೂಸ್ ಮಾಡಬೇಕು. ಲೆಟ್ಸ್ ಗೋ ಟು ಪಾರ್ಟಿ, ಲೆಟ್ಸ್ ಗೋ ಟು ಮಾರ್ಕೆಟ್, ಲೆಟ್ಸ್ ಗೋ ಔಟ್, ಶಾಲ್ ವಿ. ಲೆಟ್ಸ್ ಗೋ ಟು ಸ್ಕೂಲ್, ಶಾಲ್ ವಿ. ಸೊ ಈ ಥರ ಲೆಟ್ಸ್ದಿಂದ ಸ್ಟಾರ್ಟ್ ಆಗೋ ಸೆಂಟೆನ್ಸ್ಗೆ ಶಾಲ್ ವಿ ಕ್ವೆಶನ್ ಟ್ಯಾಗ್ ಆ್ಯಡ್ ಮಾಡಿರಿ. ನೆಕ್ಸ್ಟ್, ಎವ್ರಿಬಡಿ, ಸಮ್ ಒನ್,
ಎನಿ ಒನ್ ಅಂತ ಸ್ಟಾರ್ಟ್ ಆಗೋ ಸೆಂಟೆನ್ಸ್ಗೆ ನೀವು ದೇ ಯೂಸ್ ಮಾಡಬೇಕು. ಲೈಕ್ ಎವ್ರಿಬಡಿ ಈಸ್ ರೆಡಿ, ಆರಂಟ್ ದೇ. ಎವ್ರಿಬಡಿ ಅಂದರೆ ಎಲ್ಲರೂ, ಎವ್ರಿಬಡಿ ಈಸ್ ರೆಡಿ, ಆರಂಟ್ ದೇ. ಇದು ಎವ್ರಿಬಡಿ ಅಂದರೆ ಪ್ಲೂರಲ್ ಇರ್ತೈತಿ, ಬಹುವಚನದಾಗ ಇರ್ತೈತಿ. ಸೊ ಇಲ್ಲಿ ನೀವು ಈಸ್ನ ಆರ್ ಆಗಿ ಕನ್ವರ್ಟ್ ಮಾಡ್ತೀರಿ. ಈಸಂಟ್ ದೇ ಅನ್ನಂಗಿಲ್ಲ, ಇವ್ರು ಪ್ಲೂರಲ್ ಅದಾರು, ತುಂಬ ಜನ ಇದ್ದಾರು, ಅದಕ್ಕೆ ಇಲ್ಲಿ ಆರಂಟ್ ದೇ ಅನ್ಬೇಕು. ಸಮ್ವನ್, ಸಮ್ವನ್ ಅಂದರೆ ಯಾರೋ, ನಿಮಗೆ ಗೊತ್ತಿಲ್ಲ ಅವ್ರು ಯಾರಂತ. ಸೊ ಸಮ್ವನ್ ಕಾಲ್ಡ್, ಡಿಂಟ್ ದೇ. ಸಮ್ವನ್ ಕಾಲ್ಡ್, ಡಿಂಟ್ ದೇ. ನೆಕ್ಸ್ಟ್ ನಥಿಂಗ್, ನೋಬಡಿ, ನೋ ಒನ್. ಸೊ ಈ ವರ್ಡ್ಸ್ ಅಬ್ಸರ್ವ್ ಮಾಡಿರಿ, ಈ ಮೂರು ವರ್ಡ್ಸ್ದೊಳಗೆ ಆಲ್ರೆಡಿ ನೆಗೆಟಿವ್ ಸಿಚುವೇಶನ್ ಅದ. ನೆಗೆಟಿವ್ ಅಂದ್ರೆ ನೋ, ಯಾರೂ ಇಲ್ಲ. ಸೊ ದಿಸ್ ಈಸ್ ಆಲ್ರೆಡಿ ನೆಗೆಟಿವ್. ಸೊ ಅವಾಗ ನೀವು ಪಾಸಿಟಿವ್ ಕ್ವೆಶನ್ ಟ್ಯಾಗ ಯೂಸ್ ಮಾಡಬೇಕು. ನೋಬಡಿ ಕೇಮ್ ಅಂದ್ರೆ ಆಲ್ರೆಡಿ ನೋ ಅನ್ನೋ, ನಮಗೆ ನೋ ಅನ್ನೋ ಸೂಚನೆ ಕೊಡತೈತಿದ, ಯಾರೂ ಬರಲಿಲ್ಲ. ಇದು ಕ್ವೆಶನ್ ಟ್ಯಾಗ ಪಾಸಿಟಿವ್ದಾಗ ಇರಬೇಕು. ಡಿಡ್ ದೇ, ನೋಬಡಿ ಕೇಮ್, ಡಿಡ್ ದೇ. ನೆಕ್ಸ್ಟ್ ನಥಿಂಗ್ ಹ್ಯಾಪಂಡ್, ಇದು ನೆಗೆಟಿವ್ದೊಳಗೆ. ನಥಿಂಗ್ ಹ್ಯಾಪಂಡ್, ಏನೂ ಆಗಲಿಲ್ಲ. ಡಿಡ್ ಇಟ್, ನಥಿಂಗ್ ಹ್ಯಾಪಂಡ್, ಡಿಡ್ ಇಟ್. ನೆಕ್ಸ್ಟ್ ಇದೊಂದು ಎಕ್ಸೆಪ್ಷನ್ ರೂಲ್ ಐತ್ರಿ. ಹಾರ್ಡ್ಲಿ, ಶೆಲ್ಡಮ್, ಸ್ಕ್ಯಾರ್ಸ್ಲಿ, ಲಿಟಲ್, ಫ್ಯೂ ಈ ಥರ ಸ್ಟಾರ್ಟ್ ಆಗೋ ಸೆಂಟೆನ್ಸ್ಗೆ ನೀವು ನೆಗೆಟಿವ್ ಸ್ಟೇಟ್ಮೆಂಟ್ಸ್ ಅಂತ ಕನ್ಸಿಡರ್ ಮಾಡಬಹುದು. ಅಂದ್ರೆ ನೋ ಸೆಂಟೆನ್ಸ್ ಇಸ್ ಇವು ಆಲ್ರೆಡಿ. ಇದ್ರೊಳಗೆ ನಿಮಗೆ ನೋ ಅಂತ ಯಾವುದೂ ಸೂಚನೆ ಇರಲಿಲ್ಲ ಅಂದ್ರೆ ಬಿ ಈ ವರ್ಡ್ಸ್ ಬಂದಾಗ ಅದು ನೆಗೆಟಿವೇ ಇರ್ತೈತಿ. ಲಿಟಲ್ ವರ್ಕ್ ಈಸ್ ಡನ್ ಅಂದರೆ ಎಲ್ಲ ಕೆಲಸ ಆಗಿಲ್ಲ, ಸ್ವಲ್ಪನೇ ಕೆಲಸ ಆಗಿದೆ. ಸೊ ಲಿಟಲ್ ವರ್ಕ್ ಈಸ್ ಡನ್, ಈಸ್ ಇಟ್, ಪಾಸಿಟಿವ್ ಇರಬೇಕಿಲ್ಲಿ. ನೆಕ್ಸ್ಟ್ ಹೀ ಹಾರ್ಡ್ಲಿ ವರ್ಕ್ಸ್ ಅಂದ್ರೆ ಅವ ಕೆಲಸ ಮಾಡ್ತಾನೋ ಇಲ್ಲೋ ಗೊತ್ತಿಲ್ಲ, ಹಾರ್ಡ್ಲಿ ಕೆಲಸ ಮಾಡ್ತಾನವ. ಸೊ ಡಸ್ ಹೀ, ಇಲ್ಲಿ ಸಿಂಗುಲರ್ ಅಂದರೆ ಒಬ್ಬನೇ ಮನುಷ್ಯ ಇದ್ದಾನು, ಸೆಂಟೆನ್ಸ್ ನೆಗೆಟಿವ್ ಐತಿ. ಸೊ ಡಸ್ ಹೀ. ಐ ಹೋಪ್ ನಿಮಗೆ ಇಷ್ಟು ಅಂಡರ್ಸ್ಟ್ಯಾಂಡ್ ಆಗೈತಿ. ನಿಮಗೆ ಮತ್ತು ಯಾವುದೋ ಟಾಪಿಕ್ ಮೇಲೆ ವಿಡಿಯೋಸ್ ಬೇಕಂದ್ರೆ ನಂಗೆ ಕಮೆಂಟ್ ಮಾಡಿರಿ, ನಾನು ನೆಕ್ಸ್ಟ್ ಅದ್ರ ಮೇಲೆ ಮಾಡ್ತೀನಿ. ಥ್ಯಾಂಕ್ ಯು.